ಎಲ್ಲರಿಗೂ ನಮಸ್ತೆ. ಸುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬಾಳೆ ಎಲೆ ಕಡುಬು ಮಾಡುವ, ಅಂದರೆ ತುಳುವಲ್ಲಿ ಬಾಳೆ ಎಲೆ ಬಾರದಿರುತ್ತ ಗಟ್ಟಿ ಅಂತ ಹೇಳ್ತೇವಲ್ಲ, ಅದನ್ನೇ ಮಾಡುವ. ಹೇಗೆ ಮಾಡುದಂತ ಮಾಡಿ ತೋರಿಸ್ತೇನೆ. ಅದಕ್ಕೆ 2 ಬಗೆಯದ್ದು ರೈಸ್ ತಗೊಳ್ಬೇಕು. ಒಂದು ರೇಷನ್ ರೈಸ್, ಅದರ ಸಮ ಪ್ರಮಾಣದಲ್ಲಿ ಕುಚ್ಚಲಕ್ಕಿ. ಅದ ಒಂದೇ ರೀತಿ ಇರಬೇಕು ರೈಸ್, ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಆಗೋದು ಬೇಡ. ಅದನ್ನು ರಾತ್ರಿ ಇಡೀ ನೆನೆಸಿಡ್ಬೇಕು ನೀರು ಹಾಕಿ. ನಾನು ಆಲ್ರೆಡಿ ನೀರು ಹಾಕಿ ನೆನೆಸಿಟ್ಟಿದ್ದೇನೆ. ಅದನ್ನು ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ತೆಳುವಾಗಿ ಅಲ್ಲ, ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ಅದಕ್ಕೆ ಮತ್ತೆ ಪುನಃ ಅಕ್ಕಿ ಹಿಟ್ಟು ಹಾಕ್ಲಿಕ್ಕೆ ಉಂಟು. ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಇವಾಗ ನೀರು ಬಿಸಿ ಆಗ್ಲಿಕ್ಕೆ ಇಡುವ ಸ್ಟೀಮರಲ್ಲಿ. ಇದರಲ್ಲಿ ಬಾಳೆ ಎಲೆ ಕಡುಬು ಮಾಡುವುದು. ಬಾಳೆ ಎಲೆ ಸ್ವಲ್ಪ ಬಾಡಿಸಿಕೊಳ್ಳುವ, ಇಲ್ಲಾದ್ರೆ ಅದನ್ನು ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಇಷ್ಟು ಎಲೆಯನ್ನು ಬಾಡಿಸಿಕೊಂಡಿದ್ದೇನೆ. ಹೇಗೆ ಸಹ ಫೋಲ್ಡ್ ಮಾಡ್ಬೋದು. ಇವಾಗ ಚಂದ ಫೋಲ್ಡ್ ಆಗ್ತದೆ, ಫ್ಲೆಕ್ಸಿಬಲ್ ಆಗ್ತದೆ. ಅಕ್ಕಿಯನ್ನು ಇವಾಗ ಅರ್ದುಕೊಂಡು ಬಂದಿದ್ದೇನೆ. ಇನ್ನು ಸಹ ಸ್ವಲ್ಪ ನೀರುಂಟು, ಅದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿ ಹೀಗೆ ಇನ್ನೂ ಸಹ ಗಟ್ಟಿ ಆಗುವ ಹಾಗೆ ಮಿಕ್ಸ್ ಮಾಡಬೇಕು. ತುಂಬ ಡ್ರೈ ಆಗಬೇಕು, ಕೈಯಲ್ಲಿ ಹಿಡ್ಕೊಳ್ಬಾರ್ದು. ಹೀಗೆ ಮಿಕ್ಸ್ ಮಾಡಿ ಆಗ ತುಂಬ ತೆಳುವಾಗಿ ಎಲೆಯಲ್ಲಿ ಅಂಟಿಸ್ಲಿಕ್ಕೆ ಆಗ್ತದೆ. ಇಲ್ಲಾಂದರೆ ತೆಳು ಮಾಡಲಿಕ್ಕೆ ಆಗೋದಿಲ್ಲ, ಎಲೆಗೆಲ್ಲ ಹಿಡ್ಕೊಂಡಿರ್ತದೆ ತೆಗೆಯುವಾಗ. ಎಣ್ಣೆ ಹಾಕೋದ್ರಿಂದ ಅದರಿಂದ ಎಲೆಯಿಂದ ಬಿಡ್ತದೆ. ಇಷ್ಟು ಗಟ್ಟಿ ಮಾಡಿದರೆ ಸಾಕು. ಒಂದು ಸ್ಮೂತ್ ಆಗ ನಮಗೆ ಸಿಗ್ತದೆ. ಇದನ್ನು ಇನ್ನು ಸೈಡಿಗೆ ಎಲೆಗೆ ಒಂದೊಂದಾಗಿ ಹಚ್ಚಿದ್ರೆ ಆಯ್ತು. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಲಿಕ್ಕೆ ಆಗ್ತದೆ. ತೆಳು ಸಹ ಮಾಡಲಿಕ್ಕೆ ಆಗ್ತದೆ. ಇದನ್ನು ಇಲ್ಲಿಗೆ ಹೀಗೆ ರೋಲ್ ಮಾಡಿದರೆ ಆಯ್ತು. ಇವಾಗೆಲ್ಲ ರೆಡಿ ಆಯಿತು. ಹಿಟ್ಟೆಲ್ಲ ಇದಕ್ಕೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಇದನ್ನು ಇದರಲ್ಲಿ ಸ್ಟೀಮರಲ್ಲಿ ಇಡುವ. ಇವಾಗ ಬಾಳೆ ಎಲೆಯನ್ನು ಇದರಲ್ಲಿ ಇಡ್ತಾ ಇದ್ದೇನೆ. ಹಬೆ ಮೇಲೆ ಬರುವ ಹಾಗೆ ಇಡಬೇಕು. ಇವಾಗ ಬೇಗ ಬೇಯ್ತದೆ. ಹೀಗೆ ಸೆಟ್ ಮಾಡಿದ್ದೇನೆ. ಮುಚ್ಚಳ ಇಟ್ಟು ಬೇಯಿಸುವ. ಇವಾಗ ಆಫ್ ಮಾಡುವ. ಇಟ್ಟು ಬೇಯಲಿಕ್ಕೆ 20 ನಿಮಿಷ ಆಯಿತು. ಮುಚ್ಚಳ ತೆಗೆದು ನೋಡಿ, ಹೀಗೆ ಕಲರ್ ಎಲ್ಲ ಚೇಂಜ್ ಆಗಿದೆ, ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಪ್ಲೇಟ್ಗೆ ತೆಗೆಯುವ. ಎಲೆಯಿಂದ ಹೇಗೆ ಕ್ಲೀನಾಗಿ ಬರ್ತದೆ ಅಂತ ನಾನು ತೋರಿಸ್ತೇನೆ. ನೋಡಿ, ಜಸ್ಟ್ ಹೀಗೆ ಹಿಡಿದ್ರೆ ಸಾಕು. ನೋಡಿ ಹೇಗೆ ಬೀಳ್ತದೆ. ನಾನು ಮಾಡಿದ ರೆಸಿಪಿನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಐಟಮ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.